ಬಾಗಲಕೋಟೆಯಲ್ಲಿ ಅರ್ಥಪೂರ್ಣವಾಗಿ ನಡೆದ ಅಖಿಲ ಕರ್ನಾಟಕ 22ನೇ ಹಸ್ತಪ್ರತಿ ಸಮ್ಮೇಳನ. ಪೇಟಧರಿಸಿ ಎತ್ತಿನ ಬಂಡಿಯಲ್ಲಿ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ. ರೈತ ಪರಂಪರೆಯ ಕೂರ್ಗಿಯಲ್ಲಿ ಬೀಜ ಬಿಡುವ ಮೂಲಕ ಸಮ್ಮೇಳನಕ್ಕೆ ಚಾಲನೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಹಸ್ತಪ್ರತಿಶಾಸ್ತ್ರ ವಿಭಾಗ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನವನಗರ ಬಾಗಲಕೋಟೆ ಇವರ ಸಹಯೋಗದಲ್ಲಿ 2 ದಿನ ನಡೆದ ಈ ಸಮ್ಮೇಳನದಲ್ಲಿ ನಾಡಿನ ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಸಮ್ಮೇಳನಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಬಾಗಲಕೋಟೆ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಆನಂದ್ ದೇಶಪಾಂಡೆ ಅವರು ಸಮ್ಮೇಳನಕ್ಕೆ ಚಾಲನೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಹಸ್ತಪ್ರತಿಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರ ಸಂಪಾದನೆಯ ಹಸ್ತಪ್ರತಿ ವ್ಯಾಸಂಗ 25 ಕೃತಿಯನ್ನು ಬಾಗಲಕೋಟೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ BBB ಸಂಘದ ಆಡಳಿತಾಧಿಕಾರಿಗಳಾದ ಮತ್ತು ಸಾಹಿತಿಗಳಾದ ಡಾಕ್ಟರ್ ವಿಜಯಕುಮಾರ್ ಕಟಗಳ್ಳಿಮಠ ಅವರು ಕೃತಿಯನ್ನು ಲೋಕಾರ್ಪಣೆಯನ್ನು ಮಾಡಿದರು. ಹಾಗೆ ಬಾಗಲಕೋಟೆ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಸಮಾರಂಭದಲ್ಲಿ ಸಿರ್ಸಂಗಿಯ ಶ್ರೀ ವಿಶ್ವಕರ್ಮ ವಿಕಾಸ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ PB ಬಡಿಗೇರ್ ಅವರು ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಬಾಗಲಕೋಟೆ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಸೋಮಲಿಂಗ್ ಗೆನ್ನೂರ್ ಅವರು ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಬಾಗಲಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅರುಣ್ ಕುಮಾರ್ ಗಾಳಿ ಅವರು ಸಮ್ಮೇಳನಾಧ್ಯಕ್ಷರನ್ನು, ಅತಿಥಿ ಮಹೋದಯರನ್ನು, ಗಣ್ಯಮಾನ್ಯರನ್ನು ಸ್ವಾಗತಿಸಿದರು. ಈ ಸಮ್ಮೇಳನದಲ್ಲಿ ನಾಡಿನ ಮೂಲೆ ಮೂಲೆಗಳಿಂದ ಸಾಹಿತಿಗಳು, ವಿದ್ವಾಂಸರು, ಸಂಶೋಧನಾರ್ಥಿಗಳು, ಬೋಧಕರು, ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಕನ್ನಡ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯವಾಗಿರ್ತಕ್ಕಂಥ ಭಾಷಣ ಕೊಟ್ಟಂತ ಹಂಪಿ ವಿಶ್ವವಿದ್ಯಾಲಯದ ಎಲ್ಲ ವಿಭಾಗದ ಮುಖ್ಯಸ್ಥರು, ವಿಶೇಷವಾಗಿ ನಮ್ಮ ವೀರೇಶ್ ಬಡಿಗೇರ್ ಸರ್ ಅವರಿಗೆ ಹಾಗೂ ಅಲ್ಲಿಯ ಕುಲಪತಿಗಳಾದಂಥ ಅವರ ಅನುಪಸ್ಥಿತಿಯಲ್ಲಿ 2ನೇ ಅಖಿಲ ಭಾರತ ಹಸ್ತಪ್ರತಿ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ವಿದ್ವಾಂಸರು, ಹಿರಿಯರು, ಹಸ್ತಪ್ರತಿಯನ್ನು ಬಹಳ ಸಂಶೋಧನೆ ಮಾಡಿ ಹಿತವನ್ನು ಸಾಧಿಸಿದವರು, ಮಾರ್ಗದರ್ಶಕರಾದಂತಹ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಸರ್ ಅವರಿಗೆ, ನಮ್ಮ ಮಹಾವಿದ್ಯಾಲಯದ ಎಲ್ಲ ವಿಭಾಗದ ಮುಖ್ಯಸ್ಥರು, ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು, NSS, NCC, ಸ್ಕೌಟ್ಸ್ ವಿದ್ಯಾರ್ಥಿಗಳು ಹಾಗೂ ಸಮ್ಮೇಳನಾರ್ಥಿಗಳ ಪರವಾಗಿ ಜೋರಾದ ಚಪ್ಪಾಳದೊಂದಿಗೆ ಈ ಕಾರ್ಯಕ್ರಮ ಪುಸ್ತಕವನ್ನು ತರುವುದರ ಮೂಲಕ ಹಸ್ತಪ್ರತಿ ವಿಭಾಗದ ಮುಖ್ಯಸ್ಥರು ಆದಂತಹ ಪ್ರೊಫೆಸರ್ ವೀರೇಶ್ ಬಡಿಗೇರ್ ಸರ್ ಅವರಿಗೆ ಮಹಾವಿದ್ಯಾಲಯದ ಎಲ್ಲರ ಪರವಾಗಿ ಜೋರಾದ ಚಪ್ಪಾಳೆ. ಬಾಗಲಕೋಟೆ ವಿಶ್ವವಿದ್ಯಾಲಯ ಪ್ರೊಫೆಸರ್ ಆನಂದ್ ದೇಶಪಾಂಡೆ ಸರ್ ಅವರಿಗೆ ನಾನು ಕೂಡ ಎಲ್ಲ ಈ ಕಾರ್ಯಕ್ರಮದ ಅಭ್ಯರ್ಥಿಗಳ ಪರವಾಗಿ ಹಾಗೂ ನಮ್ಮ ಕಾಲೇಜಿನ ಸಿಬ್ಬಂದಿಯ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು. ಹಾಗೆ ಈ ಸಮಾರಂಭಕ್ಕೆ ಇನ್ನೊಂದು ಈ ಸಮ್ಮೇಳನ ಹೀಗೆ ಹಾಕಬೇಕು, ಇದೇ ರೀತಿ ಆಗಬೇಕು ಅನ್ನುವಂಥ ಶಿಸ್ತು, ಸ್ಫೂರ್ತಿ ಮತ್ತು ಪ್ರೇರಣೆ ಮತ್ತು ವಿವಿಧ ಕಾಲೇಜಿನ ನಾವು ಹೋಗಿ ರೈತರ ಹತ್ರ ಕೇಳಿದಿಲ್ಲ, ಸರಿ ಅಂತ ಕೂರ್ಗಿ ಬೇಕ್ರಿ ಅದು ಟ್ರ್ಯಾಕ್ಟರ್ ಕೂರ್ಗಿ ಇತ್ತು. ಪರಂಪರೆಯಿಂದ ಬಂದಿರತಕ್ಕಂಥ ಕಟ್ಗಿ ಕೂರ್ಗಿ ಸ್ವತಃ ಹೋಗಿ ಅವ್ರು ನಮ್ಗೆ ಕೂರ್ಗಿ ಕೊಟ್ಟು ಸರಿ ಹಿಂಗೆ ಮಾತು ನಾ ಏನ್ ಮಾಡಬೇಕು
ಪ್ರೀತಿ ಹುಟ್ಟಬೇಕಂದ್ರೆ ಈ ಬಾಗಲಕೋಟೆ ಕಾರಣ. ಯಾಕಂತಂದ್ರೆ ನನ್ನ ತಂದೆಯವರು ಒಂದು ವರ್ಗಾವಣೆ ಆಗುವ ಕೆಲಸದಲ್ಲಿದ್ದರು. ಹೀಗಾಗಿ ನನ್ನ ಎಲ್ಲ ಶಿಕ್ಷಣ ಆಗಿದ್ದು ಬೇರೆ ಬೇರೆ ಪ್ರಾಂತದಲ್ಲಿ. ನಾನು ಕನ್ನಡ ಮೀಡಿಯಂದಲ್ಲಿ ಕಲಿತಿಲ್ಲ. ಆದರೆ 1975ರಿಂದ 76 ಒಂದು ವರ್ಷ ಮಾತ್ರ ನಾನು ಬಾಗಲಕೋಟೆ ಸರ್ಕಾರಿ ಹೈಸ್ಕೂಲಲ್ಲಿ ಓದ್ತಾ ಇದ್ದೆ. ಇಲ್ಲಿ ಬಂದಾಗ ಆ ಕನ್ನಡದ ಬಗ್ಗೆ ಒಂದು ಬೇರೆ ಪ್ರೀತಿ ನನ್ನಲ್ಲಿ ಮೂಡಿಬಂತು. ಅದಕ್ಕೆ ಒಂದು ಕಾರಣ ಏನಂತಂದರೆ 75-76 ಆ ಇಸ್ವಿನಲ್ಲಿ ಮಯೂರ ಚಿತ್ರ ಬಿಡುಗಡೆ ಆಯಿತು. ನನಗಿಷ್ಟು ಶೇರ್ ಬಿಡ್ತದೆ ಮಯೂರ ಚಿತ್ರ. ಅದರಲ್ಲಿರುವ ಒಂದು ಪೌರುಷದ ಮಾತು, ಅದರಲ್ಲಿ ಒಂದು ಕದಂಬರ ಇತಿಹಾಸದ ಬಗ್ಗೆ ಒಂದು ಎಂಥ ಒಂದು ಒಳ್ಳೆಯ ಚಿತ್ರ ಅದರಲ್ಲಿ ಮೂಡಿ ಬಂದಿತ್ತಲ್ಲ, ಅದರಿಂದ ನನಗೆ ಒಂದು ಕನ್ನಡದ ಬಗ್ಗೆ ಒಂದು ಬೇರೆ ಆಸ್ಥೆ, ಒಂದು ಬೇರೆ ಪ್ರೀತಿನೇ ಹುಟ್ಟು ಬಂತು. ಅವತ್ತಿಗೆ ನನ್ನಲ್ಲಿ ಹುಟ್ಟಿರುವಂತಹ ಕನ್ನಡದ ಪ್ರೀತಿ ಇವತ್ತಿಗೂ ಶಾಶ್ವತವಾಗಿದೆ. ನಾನು ಬೇರೆ ಮಾಧ್ಯಮದಲ್ಲಿ ಕಲಿತರೂ ಕೂಡ, ನನ್ನ ಮಾತೃಭಾಷೆ ಕನ್ನಡ ಇದ್ರೂ ಕೂಡ ನಾನು ಕಲ್ತಿಲ್ಲ. ಬಟ್ ಅದನ್ನು ಒಂದು ನನಗಿಷ್ಟು ಪ್ರೀತಿಯಿಂದ ನೋಡ್ಕೊತೀನಿ. ಇವತ್ತು ಬಾಗಲಕೋಟೆಗೆ ಬಂದಿದ್ದು ನನಗೆ ಬಹಳ ಸಮಾಧಾನ ಆಗ್ತಾ ಇದೆ. ಹೀಗಾಗಿ ನಮಗೆ ಏನು ಅನ್ನಿಸ್ತು ಅಂದರೆ, ಎಲ್ಲ ಬರೀ ಕೋಟೆಗಳವ, ಕಲ್ಲಿನ ಕೋಟೆಗಳವ, ಬದಾಮಿ ಆಯಿತು ಅಥವಾ ಐಹೊಳೆ ಆಯಿತು, ಪಟ್ಟದಕಲ್ಲು ಆಯಿತು. ಬಟ್ ಇದು ಬರೀ ಕಲ್ಲಿನ ಕೋಟೆ ಮಾತ್ರ ಅಲ್ಲ. ಇಲ್ಲಿ ನಮಗೆ ಕಂಡೇನು ಬರ್ತದೆ ಅಂದರೆ ಕನ್ನಡ ಸಾಹಿತ್ಯದ ಒಂದು ಗಟ್ಟಿ ಕೋಟೆ ಅಂತ ಕೂಡ ಹೇಳ್ಬೋದು. ಯಾಕಂತಂದ್ರೆ ಈಗ ಈ ಭೂಮಿಯಲ್ಲಿ ಸಾಹಿತ್ಯ ಕೂಡ ಇಲ್ಲೇ ಮೂಲತಃ ಬಂದಿರೋದು. ಇಂಥ ಒಂದು ಮಣ್ಣಿನಾಗ ಈ ಹಸ್ತಪ್ರತಿ ಸಮ್ಮೇಳನ ನಡೆಯೋದು ಐ ಥಿಂಕ್ ನಮಗೊಂದು ಬಹಳ ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ಕೊತೀನಿ. Somebody who has contributed to the culture, to the language, to this particular state, ಅಂಥವ್ರು ಬಂದರೆ ಒಂದು ಬೇರೆ ಘನತೆ ಬರುತ್ತೆ. ಇವರು ಪ್ರೊಫೆಸರ್ ವೆಂಕಟೇಶ್ ಅವರು ಬಂದಿರಿಂದ ಈ ಕಾರ್ಯಕ್ರಮಕ್ಕೆ ಒಂದು ಬೇರೆ ಒಂದು ಲೆವೆಲ್ ಬಂದ್ಬಿಟ್ಟಿದೆ ಅಂತ ನನಗನ್ಸುತ್ತೆ. ಯಾಕಂದರೆ ಬರೀ ಕನ್ನಡ ಮಾತ್ರ ಅಲ್ಲ, ಸಂಸ್ಕೃತ ಆಗಲಿ, ಪ್ರಾಕೃತ ಆಗಲಿ, ಬೇರೆ ಬೇರೆ ಭಾಷೆಯಲ್ಲಿ ಸುಮಾರು ಅವರು ವರ್ಕ್ ಮಾಡಿದ್ದಾರೆ. ಅವ್ರ ಬಗ್ಗೆ ಗೌರವ, ಆದರ ಸಮಾಜದಲ್ಲಿ ಎಷ್ಟು ಬಂದಿದೆ ಅಲ್ಲ, ಆಟೋಮೆಟಿಕ್ಲಿ ಇಂಥ ಕಾರ್ಯಕ್ರಮಕ್ಕೆ ಇವ್ರು ಬಂದಾರಂದ್ರೆ ಈ ಕಾರ್ಯಕ್ರಮದ ಲೆವೆಲ್ ಕೂಡ ಒಂದು ಬೇರೆ ಮಟ್ಟಕ್ಕೆ ಹೋಗ್ಬಿಡುತ್ತೆ ಅಂತ ನನಗನ್ಸುತ್ತೆ. ಇಂಥ ಸಮ್ಮೇಳನಗಳು, ಇಂಥ ಕಾನ್ಫರೆನ್ಸಸ್ಸು, ಇಂಥ ಸಿಂಪೋಸಿಯಮ್ಸು, ದೇ ಆ್ಯಡ್ ಅ ಲಾಟ್. ಅರುಣ್ ಕುಮಾರ್ ಗಾಳಿ ಅವರು ಬಹಳ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಈಸ್ ಅವರ್ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಲ್ಸೋ. ಯಾಕೆಂದರೆ ಈಗ ಯಾವುದೇ ಒಂದು ಸಂಸ್ಥೆ ಬೆಳಿಬೇಕು ಅಥವಾ ಉಳಿಬೇಕಂತಂದರೆ ಇಟ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ದ ಟಾಪ್. ನೀವು ಟಾಪಲ್ಲಿ ಹೇಗಿರ್ತಾರೆ ಆ ಪ್ರಕಾರ ಇಟ್ ಸ್ಟಾರ್ಟ್ಸ್ ಗೋಯಿಂಗ್ ಡೌನ್. ಮತ್ತು ಬಾಟಮ್ ಸ್ಟ್ರಾಂಗ್ ಆಗಲೇಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ನಾವು ಪಿರಾಮಿಡ್ ಅಪ್ರೋಚ್ ಅಂತ ಹೇಳ್ತೀವಿ, ಬೇಸ್ ಸ್ಟ್ರಾಂಗ್ ಇದ್ದರೆ ಮತ್ತು ಟಾಪ್ ವಿಜಿಟನ್ ಇದ್ದರೆ ದ ಹೋಲ್ ಸಿಸ್ಟಮ್ ಕಮ್ಸ್ ಔಟ್ ವೆರಿ ವೆಲ್. ಆ್ಯಂಡ್ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪ್ನಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಟ್. ಭಾಳ ಚೆನ್ನಾಗಿದೆ. ಸುಮಾರು 1 ವರ್ಷದಿಂದ ಗಾಳಿಯವರು ಹೇಳ್ತಾನೆ ಇದ್ರು, ಬನ್ನಿ ಸರ್, ಬನ್ನಿ ಸರ್. ಏನೋ ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಬಿಸಿ, ಬಟ್ ಐ ಆಮ್ ಅ ಪುವರ್ ಟೈಮ್ ಮ್ಯಾನೇಜರ್ ಅಂತ ಹೇಳ್ತಾರೆ. ಯಾಕೆ ಇವತ್ತಾಯಿತು, ಒಳ್ಳೆ ಎಕ್ಸ್ಪೀರಿಯನ್ಸು, ಇನ್ನೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಒಳ್ಳೆಯ ಒಂದು ಮೆರವಣಿಗೆ ಮತ್ತು ಇದು ಕಾರ್ಯಕ್ರಮ. ಏನು ಈ ಭಾಗದಲ್ಲಿ ನಾನು ಒಂದು ಏನು ನೋಡಿದ್ದೇನೆಂದರೆ, ಬಾಗಲಕೋಟೆ ಸುತ್ತಮುತ್ತ ಎಲ್ಲ ಒಂದು ಆತ್ಮೀಯತೆ, ಒಂದು ಅಫೆಕ್ಷನ್ನು ಅಂತ ಏನಿರ್ತದೆ ಅದು ಭಾಳ ಕಂಡು. ಹಿಯರ್ ಇಸ್ ನಥಿಂಗ್ ಆರ್ಟಿಫಿಷಿಯಲ್. ಆದರೆ ಭಾಳಷ್ಟು ಸಮಾರಂಭಗಳು, ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ನೋಡ್ತಿರ್ತೀವಿ ಏನೋ ಆರ್ಟಿಫಿಷಿಯಲ್ ಆಗಿ ಕಂಡಕ್ಟ್ ಮಾಡಿರ್ತಾರೆ. ಬಟ್ ಹಾಗಿಲ್ಲ. ಇಲ್ಲೇ ನೋಡಿದ್ರೆ ಎಲ್ಲ ನಿಮ್ಮ ಹೃದಯದಿಂದ ಬರ್ತಾ ಇದೆ ಅಂತ ಅನಿಸುತ್ತೆ ನನಗೆ. ಈಗ ನಿಮ್ಮ ನಿವೇದಿಕರಾಗಲಿ, ಗಾಳಿಯವರು ಮಾತಾಡಿದ್ದಾಗಲಿ ಎಲ್ಲ ಹೆಂಗೆ ದೇ ಆರ್ ಜಸ್ಟ್ ಸ್ಪೀಕಿಂಗ್ ಫ್ರಮ್ ದರ್ ಹಾರ್ಟ್. ಅದನ್ನು ಭಾಳ ಮಹತ್ವದಂತ ನಾನು ಭಾವಿಸ್ತೇನೆ. ಉಳಿಸ್ಕೊಳ್ಳೋದು ಅಂದರೆ ನಮ್ಮ ಬೇರುಗಳು ಉಳಿಸ್ಕೊಂಡಂಗೆ ಅಂತ ನನಗೆ ಅನಿಸ್ತದೆ. ಇವತ್ತಿನ ಈ ಸಮ್ಮೇಳನದಲ್ಲಿ ಹಸ್ತಪ್ರತಿ ವ್ಯಾಸಂಗ 25ನೇ ಪುಸ್ತಕ ಬಿಡುಗಡೆ ಆಗ್ತಾ ಇದೆ, ಅದೇ ಗೊತ್ತಾಯಿತು. ಈ 2 ದಿನದ ಕಾರ್ಯಕ್ರಮ ಯಶಸ್ವಿ ನಡೆಯಲಿ ಅಂತ ಮತ್ತೊಮ್ಮೆ ನಾನು ಎಲ್ಲರಿಗೂ ಹಾರೈಸ್ತೀನಿ. ನನಗೆ ಆ ಗ್ರಂಥವನ್ನು ಲೋಕಾರ್ಪಣೆ ಮಾಡಬೇಕಂತೇಳಿ ನಾನು ಗೋಡೆಯಲ್ಲಿ ಗ್ರಂಥವನ್ನು ಮಾಡ್ತೀನಿ. ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಜೋರಾದ ಚಕ್ರಾವಳಿ ನಮ್ಮ ಪರಂಪರೆ, ನಮ್ಮ ದೇಶೀಯ ಉಳಿಬೇಕು, ಮುಂದಿನ ಪೀಳಿಗೆಗಳನ್ನು ಕೊಂಡೊಯ್ಯಬೇಕು ಅನ್ನುವಂಥ ನಿಟ್ಟಿನೊಳಗ ಇವತ್ತು ನಮ್ಮ ಮನೆಯ ವಿಶ್ವವಿದ್ಯಾಲಯ ಹಸ್ತಪ್ರತಿ ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ನಮ್ಮ ಭಕ್ತಿಯ ವ್ಯಕ್ತಿಗಳ ಪುಟ್ಟಿಯೊಳಗ
ಹಿಂದಿನ ದಿನಗಳಲ್ಲಿ ಅಂತ. ನನ್ನ ಕಡೆ ಎಲ್ಲ ಸಂಪುಟಗಳಿದಾವೆ ನನ್ನ ಹತ್ರ. ಕಾರಣ ಏನಂದರೆ ಹೊಸ ತಲೆಮಾರಿನ ಸಂಶೋಧಕರು ಈ ಲೇಖನಗಳನ್ನು ಮತ್ತೆ ಮತ್ತೆ ಧ್ಯಾನಸ್ಥರಾಗಿ ಓದಲೇಬೇಕಾಗಿರುವಂಥ ಒಂದು ಗ್ರಂಥವನ್ನು ಹಂಪಿ ವಿಶ್ವವಿದ್ಯಾಲಯ ಪ್ರತಿ ವರ್ಷ ಮಾಡ್ತಾ ಇದೆ. ಎರಡನೇದು, ಈ ಹಸ್ತಪ್ರತಿ ಮತ್ತು ಹಳೆಗನ್ನಡ ಪ್ರಾಚೀನ ಕನ್ನಡಗಳ ಏನು ಗ್ರಂಥಗಳದಾವು ಅವುಗಳನ್ನು ಸಮಕಾಲೀನವಾಗಿ ಏನನ್ನು ಆಲೋಚನೆ ಮಾಡಬಹುದು ಅಂತ ಒಂದು ವಿಷಯವನ್ನು ಇಟ್ಕೊಂಡು ಅಂಥದ್ದೊಂದು ಗೋಷ್ಠಿಯನ್ನು ಮಾಡ್ತಾರೆ. ಅದರ ಲೇಖನಗಳನ್ನು ಕೂಡ ಇಲ್ಲಿ ಸಂಗ್ರಹ ಮಾಡಿರ್ತಾರೆ. ಮೂರನೇದು, ಸರ್ವಾಧ್ಯಕ್ಷರಾಗಿರ್ತಾರೆ. ಸರ್ವಾಧ್ಯಕ್ಷರ ವ್ಯಕ್ತಿ ಪರಿಚಯ ಜೊತೆಗೆ ಅವರು ಸಾಹಿತ್ಯ ಈ ಹಸ್ತಪ್ರತಿ ಗ್ರಂಥ ಸಂಪಾದನೆಯ ಕ್ಷೇತ್ರದಲ್ಲಿ ಅಥವಾ ಸೃಜನಶೀಲ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದಾರೆ ಅವುಗಳನ್ನು ಆಧರಿಸಿದಂಥ ಒಂದು ಗೋಷ್ಠಿಯನ್ನು ಮಾಡಿ ಅದರ ಲೇಖನಗಳನ್ನು ಕೂಡ ಅಳವಡಿಸಿರ್ತಾರೆ. ಇಂಥ ಒಂದು ಮಹತ್ವದ ಆಲೋಚನೆಗಳಿರುವಂಥ ಗ್ರಂಥ ಈ ಹಸ್ತಪ್ರತಿ ವ್ಯಾಸಂಗ 25 ಅನ್ನೋದನ್ನು ನಾನು ಈ ಹಿರಿಯ ವಿದ್ವಾಂಸರ ಜೊತೆಗೆ ಸೇರಿ ಭಾಳ ಸಂತೋಷದಿಂದ ಲೋಕಾರ್ಪಣೆಯನ್ನು ಮಾಡಿದ್ದೇನೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತೇನೆ. ಅದಕ್ಕೆ ಮಧ್ಯದಲ್ಲಿ ಅವರಿಗೆ ನಾವು ಸನ್ಮಾನಿಸಿದ್ದೇವೆ. ಹೊಸ ಸಮಯ ತಂದಿದ್ದಾರೆ. ಹಸ್ತಪ್ರತಿ ಶಾಸ್ತ್ರದ ಒಂದು ಅಧ್ಯಯನ ವಿಭಾಗ ಇಲ್ಲ. ಯಾಕೆಂದರೆ ನಾನು ಪೂರ್ಣ ಭಂಡಾರಕ ಓರಿಯೆಂಟಲ್ಗೆ ಹೋಗಿದ್ದೇನೆ, ಬರೋಡಾ ಗಾಯಕ್ವಾಡ್ ಓರಿಯೆಂಟಲ್ಗೆ ಹೋಗಿದ್ದೇನೆ. ಕಾಶ್ಮೀರದ ಮಹಾರಾಜರು ಮಾಡಿದಂಥ ಒಂದು ಕಾಶ್ಮೀರದ ಒಂದು ಹಸ್ತಪ್ರತಿ ದೊಡ್ಡ ವಿಭಾಗ, ದೊಡ್ಡ ಭಂಡಾರ ಇದೆ. ಅಂಥ ವಿಭಾಗ ಎಲ್ಲ ಕಡೆ ಓಡಾಡಿದ್ದೀನಿ ನಾನು. ಆದರೆ ಎಲ್ಲೂ ಕೂಡ ಸಂಸ್ಕೃತ ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ನಮ್ಮದು ಯಾವುದನ್ನು ಜನರಲ್ ಯೂನಿವರ್ಸಿಟಿ ಅಂತ ಹೇಳ್ತೀವೋ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿಲ್ಲ. ಆದರೆ ಏಕೈಕ ಆ ಥರದ ಒಂದು ಅಧ್ಯಯನ ವಿಭಾಗ ಇರೋದು ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಅಂದರೆ ನಿಜಕ್ಕೂ ರೋಮಾಂಚನ. ಮತ್ತು ಈ ರೀತಿ ನೋಡಿದಾಗ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಬಂದಿದ್ದು ಓರಿಯೆಂಟಲ್ ಇನ್ಸ್ಟಿಟ್ಯೂಟ್ ಮೈಸೂರಿನಲ್ಲಿ ಪ್ರಾಚೀನ ವಿದ್ಯಾ ಸಂಶೋಧನಾಲಯ. ಆ ಸಂಶೋಧನಾಲಯವೇ ತುಂಬ ದೊಡ್ಡ ವಿದ್ವಾಂಸರನ್ನ ಅಲ್ಲಿ ಕಾಣ್ತೀವಿ ನಾವು. ಬಟ್ ಆದರೆ ಅದು ಕೇವಲ ಹಸ್ತಪ್ರತಿಗಳನ್ನು ಸಂಗ್ರಹ, ಸಂರಕ್ಷಣೆ ಮತ್ತು ಅದರ ಪ್ರಕಟಣೆ ಈ ಮೂರೇ ಅಂಶಗಳು ಇಟ್ಟಿದ್ದಾರೆ. ಅಂದ್ರೆ ಯಾಕೆ ಮಾತು ಹೇಳ್ತೀವಿ ಅಂದ್ರೆ 30 ವರ್ಷಗಳ ಕಾಲ ಒಂದು ವಿಭಾಗದ ಅಧ್ಯಾಪಕರು ಒಟ್ಟುಗೂಡಿ ಒಂದು ಸಮ್ಮೇಳನವನ್ನು ಹೀಗೆ ನಡೆಸ್ಕೊಳ್ತಾ ಬರೋದಿದೆಯಲ್ಲ, ಇದೊಂದು ನೂತನ ಪರಿಕಲ್ಪನೆ. ಅದು ಅಖಿಲ ಕರ್ನಾಟಕ ಹಸ್ತಪ್ರತಿ ಸಮ್ಮೇಳನ ಅಂದ್ರೆ ಅದು ನಿಜವಾದ ಅರ್ಥದಲ್ಲಿ ಆ ಸಮ್ಮೇಳನಕ್ಕೆ ಬೇಕಾದಂಥ ಒಂದು ತಾತ್ವಿಕವಾದ ಸ್ವರೂಪವನ್ನ ಅಲ್ಲಿನ ಅಧ್ಯಾಪಕರು ಮತ್ತು ಇತರ ಎಲ್ಲ ವಿದ್ವಾಂಸರ ಜೊತೆಗೂಡಿ ಮಾಡಿರೋದು. ಈ ಸಮ್ಮೇಳನ ಆರಂಭ ಆಗಿದ್ದು ಮೊದಲನೇ ಈ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥವರು ಆ ಪ್ರತಿ ಒಂದು ಹಸ್ತಪ್ರತಿ ಸಿಕ್ತೋ ಹೊರಗೆ ಪ್ರತಿಯಲ್ಲಿ ಹಸ್ತಪ್ರತಿ ಸೂಚಿಗಳಲ್ಲಿ ಹಸ್ತಪ್ರತಿಯ ಮಹತ್ವವನ್ನು ಅವರು ಅದರ ಸಾಂಸ್ಕೃತಿಕ ಮಹತ್ವವನ್ನ, ಅದರ ಸಾಮಾಜಿಕ ಮಹತ್ವವನ್ನ ತುಂಬಾ ಚೆನ್ನಾಗಿ ಹೇಳ್ಕೊಂಡು ಬಂದಾರೆ ಎಲ್ಲ ಕಡೆ. ಹಸ್ತಪ್ರತಿ ಅನ್ನೋದು ಇದೆಯಲ್ಲ, ಅದರ ನಿಮ್ಮ ಕೈಗೆ ಒಂದು ಹಸ್ತಪ್ರತಿಯನ್ನು ಕೈಯಲ್ಲಿ ಹಿಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ ಶತಮಾನದಲ್ಲಿ ಮತ್ತು ಯಾರು ಬರೆದಿದ್ದು, ಅದನ್ನು ಹೇಗೆ ಜತನ ಮಾಡಿದ್ರು, ನಮ್ಮ ಸಂಸ್ಕೃತಿಯಲ್ಲಿ ಅದನ್ನು ಹೇಗೆ ಸಂರಕ್ಷಣೆ ಮಾಡ್ಕೊಂಡು ಬಂದರು. ಕರ್ನಾಟಕ ಸರ್ಕಾರ ಈ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಎಚ್ಚರಿಸಿಕೊಂಡು ಕೆಲವು ಪ್ರಾಜೆಕ್ಟ್ಗಳನ್ನು, ಕಿರಿಯೋಜನೆಗಳನ್ನು, ಹಿರಿಯೋಜನೆಗಳನ್ನು, ಸಾಂಸ್ಥಿಕ ಯೋಜನೆಗಳನ್ನು, ಅನುದಾನಗಳನ್ನು ಬಿಡುಗಡೆ ಮಾಡಿ ಮತ್ತು ಏನು ಹಸ್ತಪ್ರತಿ ಶಾಸ್ತ್ರ ವಿಭಾಗ ಇದೆಯೋ ಅದನ್ನೊಂದು ಅಧ್ಯಯನ ಕೇಂದ್ರ ಮಾಡಬೇಕು. ಅಧ್ಯಯನ ಕೇಂದ್ರ ಮಾಡಬೇಕು ಮತ್ತು ಹಸ್ತಪ್ರತಿ ವಿಭಾಗವನ್ನು ಅದರೊಳಗಡೆ ಉಳಿಸ್ಕೋಬೇಕಾದ ಅಗತ್ಯ ಇದೆ. ಏಕೆಂದರೆ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಹಸ್ತಪ್ರತಿ ಅಧ್ಯಯನ ಕೇಂದ್ರ ಇಲ್ಲ. ಇದು ಒಂದು. ಎರಡನೇದು, ಕರ್ನಾಟಕದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಹಸ್ತಪ್ರತಿಗಳಿವೆ. ಅದರಲ್ಲಿ ಈಗ ಮುದ್ರಿತ ಪ್ರತಿ ಬಿಟ್ಟು ಮುದ್ರಿತವಾಗದಿರುವ ಹಸ್ತಪ್ರತಿಗಳೇನಿದೆಯೋ ಅದರ ಹಾಗೆ ಮೂಲೆ ಕೂತ್ಕೊಂಡಿದೆ. ಅದನ್ನು ತಕ್ಕಷ್ಟು ಒಳ್ಳೆ ವಿದ್ವಾಂಸರಿಗೆ ಕೊಟ್ಟು ಅದನ್ನು ಎಡಿಟ್ ಮಾಡಿಸಿ ಕ್ರಿಟಿಕಲ್ ಎಡಿಷನ್ ಅನ್ನು ತರಬೇಕು. ಅದಕ್ಕೆ ಬೇಕಾಗುವ ಹಾಗೆ ಕರ್ನಾಟಕ ಸರ್ಕಾರ ಮತ್ತು ವಿಶೇಷವಾಗಿ ಆ ವಿಶ್ವವಿದ್ಯಾಲಯದ ಆಯವ್ಯಯದಲ್ಲಿ ಪ್ರತ್ಯೇಕವಾದ ಒಂದು ಪ್ರಾಜೆಕ್ಟ್ ಅನ್ನು ಇಷ್ಟು ಅಂತ ಇಟ್ಟು ಪ್ರತಿ ವರ್ಷ ಇಷ್ಟು ಕೆಲಸ ಆಗಬೇಕು ಅಂತ ಕೊಡಬೇಕಾದ ಒಂದು ಅಗತ್ಯ ಇದೆ. ನಮ್ಮಲ್ಲಿ ವಸ್ತು ಸಂಗ್ರಹಾಲಯಗಳು ಎಲ್ಲ ಕಡೆ ಇದೆ. ಹಂಪಿನಲ್ಲಿ ಇದೆ ವಸ್ತು ಸಂಗ್ರಹಾಲಯ, ಬೇರೆ ಬೇರೆ ರಾಜ್ಯಗಳಲ್ಲಿ ವಸ್ತು ಸಂಗ್ರಹಾಲಯಗಳಿವೆ. ಒಂದು ಹಸ್ತಪ್ರತಿ ಸಂಗ್ರಹಾಲಯ ಮಾಡಬೇಕಾದದ್ದು ಜರೂರಿ ಇದೆ ನನ್ನ ಪ್ರಕಾರ. ಯಾಕೆ ಕರ್ನಾಟಕ ಹಸ್ತಪ್ರತಿ ಸಂಗ್ರಹಾಲಯ ಮಾಡಬೇಕು ಅಂದ್ರೆ ಅದನ್ನ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಹಸ್ತಪ್ರತಿ ಸಂಗ್ರಹಾಲಯ, ಕಿತ್ತೂರು ಕರ್ನಾಟಕಕ್ಕೆ ಒಂದು ಹಸ್ತಪ್ರತಿ ಸಂಗ್ರಹಾಲಯ, ದಕ್ಷಿಣ ಕನ್ನಡಕ್ಕೆ ಒಂದು, ಉತ್ತರ ಕನ್ನಡಕ್ಕೆ ಒಂದು, ದಕ್ಷಿಣ ಕರ್ನಾಟಕ ಒಂದು. ಅಂದ್ರೆ ಈಗ ನಾವೇನು 5 ಕಂದಾಯ ವಿಭಾಗಗಳಿದೆಯೋ
ಆಯಾ ಕಂದಾಯ ವಿಭಾಗಗಳಲ್ಲಿ ಹಸ್ತಪ್ರತಿ ಸಂಗ್ರಹಾಲಯವನ್ನು, ಕರ್ನಾಟಕ ಹಸ್ತಪ್ರತಿ ಸಂಗ್ರಹಾಲಯಗಳನ್ನು ಸ್ಥಾಪನೆ ಮಾಡಿ ಅವುಗಳಿಗೆ ಒಂದು ಪ್ರತ್ಯೇಕವಾಗಿ ಆಯಾ ಯಾವ್ಯಾವ ಕಂದಾಯಗಳ ವಿಭಾಗಕ್ಕೆ ಜಿಲ್ಲೆಗಳು ಮತ್ತು ತಾಲೂಕು ಬರುತ್ತೋ ಅಲ್ಲಿ ಇರುವಂತಹ ಅಪರೂಪದ ಹಸ್ತಪ್ರತಿಗಳನ್ನ, ಅಲ್ಲಿರುವ ಲೇಖಕರ ಹಸ್ತಗಳನ್ನು, ಅವರ ಪುಸ್ತಕಗಳನ್ನ, ಅವರ ಹೆಸರುಗಳೆಲ್ಲ ಬರೆದು ಒಂದು ಒಳ್ಳೆ ಸಂಗ್ರಹಾಲಯ ಮಾಡಬೇಕಾದ ಅಗತ್ಯ ಇದೆ. 1 ಎಕರೆ ಜಾಗ ಬೇಕು. 1 ಎಕರೆ ಜಾಗದಲ್ಲಿ ಈ ರೀತಿ ಮಾಡಿದರೆ ಮುಂದೆ ಇನ್ನೊಂದು 50 ವರ್ಷಗಳ ತರುವಾಯ ಬಾಗಲಕೋಟೆನಲ್ಲೋ, ಬೀದರ್ನಲ್ಲೋ, ಜಮಖಂಡಿನಲ್ಲೋ ಯಾರ್ಯಾವ ಲೇಖಕರಿದ್ರು, ಅವರ ಹಸ್ತಪ್ರತಿಗಳು ಹೇಗಿತ್ತು, ಅವರ ಬರವಣಿಗೆ ಹೇಗಿತ್ತು ಇತ್ಯಾದಿಗಳು ನೋಡಿ ನಮ್ಮ ಜನ ಒಂದು ಸ್ಫೂರ್ತಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲ ಯೋಚನೆ ಮಾಡಿದ ಕುವೆಂಪು ಅವರಿಂದ ಸ್ಫೂರ್ತಿ ಪಡೆದಿದ್ದೀವಿ, ಬೇಂದ್ರೆಯವರಿಂದ ಸ್ಫೂರ್ತಿ ಪಡೆದಿದ್ದೀವಿ, ಶಿವರಾಮ ಕಾರಂತರಿಂದ ಸ್ಫೂರ್ತಿ ಪಡೆದಿದ್ದೀವಿ, ಸೃಜನಶೀಲ ಲೇಖಕರಿಂದ ಹೇಗೆ ಸ್ಫೂರ್ತಿ ಪಡೆದಿದ್ದೇವೋ ಅದೇ ರೀತಿ ಅನೇಕ ವಿದ್ವಾಂಸರುಗಳಿಂದ ನಾವು ಸ್ಫೂರ್ತಿ ಪಡೆದಿದ್ದೇವೆ. ನೋಡಿ, ಇದೇ ಬಾಗಲಕೋಟೆ ಜಿಲ್ಲೆಯಿಂದ BK ಹಿರೇಮಠ ಹಸ್ತಪ್ರತಿ ವಿಷಯದಲ್ಲಿ ಅಥೆಂಟಿಕ್ ಸ್ಕಾಲರ್, ಅವರ ನಂತರದ ಪೂರ್ವಾಧಿಕಾರಿ ಡಾಕ್ಟರ್ ವೀರೇಶ್ ಕುಟ್ಟಿಗೆ. ಈ ಪೂರ್ವಾಧಿಕಾರಿ ಇದ್ದಿದ್ದರಿಂದ BK ಹಿರೇಮಠ ನಂತರದಲ್ಲಿ ವೀರೇಶ್ ಬಡಿಗೇರು ಈ ಹಸ್ತಪ್ರತಿ ಕೈಗೆ ಹಚ್ಚಿಕೊಟ್ಟಿದ್ದಾರೆ. ನಾನೇನು ಅವ್ರಿಗೆ ಹೊಗಳಿ ಅವ್ರಿಗೂ ಏನಾಗಬೇಕಾಗಿಲ್ಲ, ನನಗೂ ಏನಾಗಬೇಕಾಗಿಲ್ಲ ಅಂದ್ರೆ ಹೌದಾ, ಇನ್ನೂ ಸಂತೋಷ. ಅಂದ್ರೆ ಒಬ್ಬೊಬ್ಬರು ಒಂದೊಂದು ಜಾಗದಲ್ಲಿ ಕೂತ್ಕೊಂಡು ಹೀಗೆ ರಸತಪಸ್ಸಿನಂತೆ ಈ ಹಸ್ತಪ್ರತಿಗಾಗಿ ಕೆಲಸ ಮಾಡಿದ್ರು. ಕರ್ನಾಟಕ ಸರ್ಕಾರ ಈ ಕಂದಾಯ ವಿಭಾಗಗಳಲ್ಲಿ ಕರ್ನಾಟಕ ಹಸ್ತಪ್ರತಿ ಸಂಗ್ರಹಾಲಯಗಳನ್ನು ಮಾಡಿದ್ರೆ ಆ ಸಂಗ್ರಹಾಲಯದಲ್ಲಿ ಒಂದು ಕಂಠ ಹೇಗಿತ್ತು, ಓಲಿಗೆಗಳು ಹೇಗಿತ್ತು, ಕೋರಿ ಕಾಗದ ಹೇಗಿತ್ತು, ಮುದ್ದಂಡ ಪಟ್ಟಣಗಳು ಸಿಗೋದು, ಮತ್ತು ಇಡೀ ಈ ಕಂದಾಯ ವಿಭಾಗದಲ್ಲಿ ಇರ್ತಕ್ಕಂಥ ಒಂದು ಸಾಂಸ್ಕೃತಿಕ ಜಗತ್ತು ಈ ಹಸ್ತಪ್ರತಿಗಳ ಮೂಲಕ ಒಂದು ಅನಾವರಣ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಕೆಲಸ ಮಾಡಬೇಕಾದ್ರೆ ಕರ್ನಾಟಕ ಸರ್ಕಾರದಲ್ಲಿ ಸಂಸ್ಕೃತಿ ಇಲಾಖೆ, ಶಿಕ್ಷಣ ಇಲಾಖೆ, ವಾರ್ತಾ ಇಲಾಖೆಗಳು ಇದನ್ನ ಸರಿಜೋಡಿಸಿಕೊಂಡು ಇಂಥದ್ದು ಮಾಡಿದ್ರೆ ಮಾತ್ರ ಇನ್ನು ಮುಂದಿನ ವರ್ಷಗಳಲ್ಲಿ ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಅಭ್ಯಾಸ ಮಾಡಿಕೊಳ್ಳೋರಿಗೆ, ಅಪರೂಪದ ಹಸ್ತಪ್ರತಿಗಳನ್ನು ನೋಡಬೇಕು ಅನ್ನೋರಿಗೆ ಅದು ಒಂದು ಒಳ್ಳೆಯ ಇದಾಗುತ್ತೆ. ಅದನ್ನು ಕೇವಲ ವಿಭಾಗಕ್ಕೋ ಅಧ್ಯಯನ ಕೇಂದ್ರಕ್ಕೆ ಮಾತ್ರ ಸೀಮಿತ ಮಾಡಿದ್ರೆ ಅದನ್ನು ವಿಸ್ತರಿಸಬೇಕಾದ್ರೆ ಅದಕ್ಕೆ ಕರ್ನಾಟಕ ಸರ್ಕಾರ ಪ್ರತ್ಯೇಕವಾಗಿ ಆಯೋಜನೆ ಒಂದು ಬಜೆಟ್ ಇಡಬೇಕಾಗುತ್ತೆ. ಇಟ್ಟು ಅದಷ್ಟನ್ನು ಕೂಡ ಕನ್ನಡ ವಿಶ್ವವಿದ್ಯಾಲಯ ಹಂಪಿಗೆ ವಹಿಸಿ ಅದರ ಮೂಲಕ ಅದರ ಬೇರೆ ಬೇರೆ ಹಂತಗಳು ಅದರ ಬೆಳವಣಿಗೆಗೆ ಕಾರಣೀಭೂತವಾಗಬೇಕು ಅಂತ ಈ 22ನೇ ಹಸ್ತಪ್ರತಿ ಸಮ್ಮೇಳನದಲ್ಲಿ ನಮಗೊಂದು ಆಸೆ ಇರೋದು ಏನು ಅಂದ್ರೆ 5 ಕಂದಾಯ ವಿಭಾಗಗಳಲ್ಲಿ ಕರ್ನಾಟಕ ಹಸ್ತಪ್ರತಿ ಸಂಗ್ರಹಾಲಯಗಳೇನು ತೆರೆದರೆ ಮಾತ್ರ ನಮ್ಮ ಸಾಂಸ್ಕೃತಿಕ ಸಂಪತ್ತನ್ನ ಮುಂದಿನ ಪೀಳಿಗೆಗೆ ಉಳಿಸ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ಕೆಲಸಗಳನ್ನ ಪೂರ್ವ ದೇಶದಲ್ಲಿ ಮಾಡಿದ್ದಾರೆ, ಜರ್ಮನ್ನಲ್ಲಿ, ಬೆಂಗಳೂರು ಸಿಟಿನಲ್ಲಿ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಈ ರೀತಿ ಕಲ್ಪನೆ ಇಲ್ಲ. ನಮ್ಗೆ ಹಸ್ತಪ್ರತಿ ಅಂತಂದ್ರೆ ಅದೇನೋ ಒಂದು ತಾತ್ಸಾರ, ಆದ್ರೆ ಅದರ ತಾತ್ಸಾರನ್ನ ಪೂರ್ಣ ಮಾಡಿ ಅದರ ಮಹತ್ವವನ್ನ ತಿಳಿಸ್ತಾ ಇರೋದು, ಜೀವಂತವಾಗಿ ಈಗಲೂ ತಿಳಿಸ್ತಾ ಇರೋದು ಹಂಪಿ ವಿಶ್ವವಿದ್ಯಾಲಯ ಹಸ್ತಪ್ರತಿ ಶಾಸ್ತ್ರ ವಿಭಾಗ. ನೋಡಿ, ದಾಸ ಸಾಹಿತ್ಯ, ಶರಣ ಸಾಹಿತ್ಯ, ಪ್ರಾಚೀನ ತುಪ್ಪು ಸಾಹಿತ್ಯ, ಹೀಗೆ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳು. ನಮಗೆ ಶಾಸನಗಳೆಲ್ಲ ಒಂದ್ ಕಡೆ ಇಡ್ತಾರೆ, ಶಾಸನಗಳು ಎಷ್ಟಪ್ಪ ತೆಗಿತಾರೆ ಅದೆಲ್ಲ ಇಟ್ಕೊಳ್ತಾರೆ. ಶಿಲ್ಪ ಇದೆ, ಮೂರ್ತಿ ಶಿಲ್ಪ ಇದೆ, ಭಿತ್ತಿ ಶಿಲ್ಪಗಳಿವೆ, ಇವುಗಳೆಲ್ಲ ಬೇರೆ ಬೇರೆ ಪ್ರತ್ಯೇಕ ಸಂಗ್ರಹಾಲಯಗಳು ಮಾಡಿದ್ದಾರೆ. ನಾನೇ ಹೇಳ್ತಿರೋದೇನಂದ್ರೆ ಯಾವುದನ್ನ ಓಲಿಗರಿ ಕಾಗದಗಳಲ್ಲಿ ಆಯಾ ಕಂದಾಯ ವಿಭಾಗಗಳಲ್ಲಿ ಇರುವಂತ ಎಲ್ಲ ಹಸ್ತಪ್ರತಿಗಳು ಒಂದು ಕಡೆ ಕ್ರೋಢೀಕರಣ ಆಗಬೇಕು. ಆ ಕ್ರೋಢೀಕರಣ ಆಗಿ ಆ ರೀತಿ ಒಂದು ಹಸ್ತಪ್ರತಿ ವಸ್ತು ಸಂಗ್ರಹಾಲಯ ಏನಾದ್ರೂ ಆದರೆ ನಿಜವಾಗಲೂ ಕರ್ನಾಟಕದ ಸಾಂಸ್ಕೃತಿಕ ಜಗತ್ತಿನ ವಿಶಿಷ್ಟವಾದ ಅನಾವರಣ ಆಗುತ್ತೆ ಅನ್ನೋ ಅಂಶವನ್ನ ಈ ಸಂದರ್ಭದಲ್ಲಿ ನಿವೇದನೆ ಮಾಡಿಕೊಂಡು ಈ ಚರಿತ್ರೆಯನ್ನು ನಮ್ಗೆ ತಿಳಿಸ್ಕೊಡೋರು ಯಾರು ಅಂತಕ್ಕಂಥದ್ದು. ಈ ಚರಿತ್ರೆ ವಿಸ್ಮೃತಿಯೇ ಇವತ್ತು ನಮ್ಮ ಭಾರತದ ಒಂದು ಅವನತಿಗೆ ಕಾರಣವಾಗ್ತಕ್ಕಂಥ ಒಂದು ಸಂದರ್ಭ ಬರ್ತದೆ. ನಮಗೆ ಇತಿಹಾಸದಲ್ಲಿ ಈ ದೇಶದ ಮೇಲೆ ಆಗಿರ್ತಕ್ಕಂಥ ವಿದೇಶಿ ಆಕ್ರಮಣಕಾರರ ಒಂದು ಚರಿತ್ರೆಯನ್ನು ನಾವು ಓದ್ತಾ ಇದ್ದೇವೆ. ಇವತ್ತು ಯಾವುದೇ ರೀತಿಯ ಆಕ್ರಮಣ ಆಗ್ತಾ ಇಲ್ಲ, ಆದರೆ ಅವರು ಬಿಟ್ಟು ಹೋಗಿರ್ತಕ್ಕಂತಹ ಒಂದು ಏನು ಕೆಲವೊಂದಿಷ್ಟು ತುಣುಕುಗಳಿದ್ದಾವಲ್ಲ, ಅವುಗಳನ್ನ ಆಶ್ರಯಿಸಿ
ಮಾಡಿರ್ತಕ್ಕಂಥ ಈ ಒಂದು ಇತಿಹಾಸ ಇದೆಯಲ್ಲ, ಸಾಹಿತ್ಯ ಸೃಷ್ಟಿ ಇದೆಯಲ್ಲ, ಇದು ಇವತ್ತು ನಮ್ಮ ನವ ಜನಾಂಗದ ಮೇಲೆ ಸಾಂಸ್ಕೃತಿಕವಾಗಿರ್ತಕ್ಕಂತಹ ಒಂದು ಆಕ್ರಮಣವನ್ನು ನಿರಂತರವಾಗಿ ನಮಗೆ ಗೊತ್ತಿಲ್ಲದ ಹಾಗೆ ಮಾಡ್ತಾ ಮಾಡ್ತಾ ಬಂದು ಇವತ್ತು ನಮ್ಮ ಶ್ರೀಮಂತ ಪರಂಪರೆ ವಸ್ತು ಸಂಗ್ರಹಾಲಯಗಳಿಗೆ, ಮ್ಯೂಸಿಯಂಗಳಿಗೆ ಸಾಗಿ ಹೋಗ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವಾಗ ಆ ಕೂರಿಗೆಯನ್ನ ಇಟ್ಟಿದ್ರು. ಆ ಕೂರಿಗೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ಕೂರಿಗೆ ಅಂದ್ರೆ ಗೊತ್ತಿಲ್ಲ, ಕುಂಟಿ ಅಂದ್ರೆ ಗೊತ್ತಿಲ್ಲ, ಗಳೆ ಹೊಡೆದಂದ್ರೆ ಗೊತ್ತಿಲ್ಲ, ಬೆಳೆಸಂದ್ರೆ ಗೊತ್ತಿಲ್ಲ, ಉಮ್ಮಿಗಂದ್ರೆ ಗೊತ್ತಿಲ್ಲ. ಅವಾಗ ನಾವು ಕೇಳ್ತಕ್ಕಂಥದ್ದು ಗೋಧಿ ಉಮ್ಮಿಗೆ ಅದೇನೈತದ ಕಡ್ಲಿ ಸುಲಗಾಯಿ, ಗೋಧಿ ಉಮ್ಮಿಗೆ ಹೊಳಿ ಹಿರಿದ ಜೋಳ ಅಂತ ಹೇಳಿ ತಿಳ್ಕೊಂಡು ಆ ಸಂಕ್ರಾಂತಿಯ ಬಗ್ಗೆ ನಮ್ಮ ಗುರುಗಳು ಒಂದು ಪದ್ಯ ಬರೆದಿದ್ರು. ಏನು ಅಂತಂದ್ರ ಅದು ಸಾವು ಬದುಕಿನ ಒಂದು ಚಿತ್ರಣವನ್ನ ನಾವು ನಮ್ಮ ಈ ಸಂಸ್ಕೃತಿ ಸಾಹಿತ್ಯದಲ್ಲಿ ನೋಡಿರ್ತಕ್ಕಂಥದ್ದು. ಅಂಥ ಒಂದು ಶ್ರೀಮಂತ ಪರಂಪರೆಯನ್ನು ನಿರಂತರವಾಗಿ ಉಳಿಸಿಕೊಂಡು ಬಂದು ಈ ಮುಂದಿನ ಒಂದು ಜನಾಂಗಕ್ಕೆ ಅದನ್ನು ಹಸ್ತಾಂತರ ಮಾಡತಕ್ಕಂತಹ ಒಂದು ಕಾರ್ಯ ಇಂಥ ಕೆಲವೊಂದಿಷ್ಟು ಸಮ್ಮೇಳನಗಳ ಮುಖಾಂತರ ಸಾಧ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತಹ ಶ್ರೀಮಂತ ಸಂಪತ್ತನ್ನ ಮುಂಬರುವಂತ ಜನಾಂಗಕ್ಕೆ ಕೊಂಡೊಯ್ಯತಕ್ಕಂತಹ ಒಂದು ಜವಾಬ್ದಾರಿ ಇಂದಿನ ನಮ್ಮೆಲ್ಲರ ಕರ್ತವ್ಯವಾಗಿರುವುದರಿಂದ ಈ ಒಂದು ಸಮ್ಮೇಳನ ಅತ್ಯಂತ ಪ್ರಸ್ತುತ ಅಂತಕ್ಕಂಥ ಎರಡು ಮಾತುಗಳನ್ನು ಹೇಳಿ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ವಿದ್ಯಾರ್ಥಿಗಳಿಂದ ಒಂದು ಎರಡು ಸಂಗತಿಗಳನ್ನು ಹೇಳ್ತೀವಿ. ಹಸ್ತಪ್ರತಿ ಅಂದ್ರೆ ಏನು ಅಂತಂದ್ರೆ ಮಧ್ಯಕಾಲೀನ ಕರ್ನಾಟಕದ ಅಥವಾ ಮಧ್ಯಕಾಲೀನ ಭಾರತದ ಜ್ಞಾನ ಸಂಪತ್ತು ಅಥವಾ ಜ್ಞಾನ ಸಂಗ್ರಹ ಅಥವಾ ಜ್ಞಾನದ ಸ್ವರೂಪ ಹೇಗಿತ್ತು ಅನ್ನೋ ತಿಳ್ಕೊಳ್ಳಿಕ್ಕೆ ನಮಗೆ ಹಸ್ತಪ್ರತಿಗಳು ಸಹಾಯ ಮಾಡ್ತಾವ ಅನ್ನುವಂಥದ್ದು. ಯಾಕಂದ್ರೆ ನಾವು ಶಿಕ್ಷಣ ಅಂತಂದ್ರೆ ಬ್ರಿಟಿಷರಿಂದ ಮಾತ್ರ ಬಂತು ಅನ್ನುವಂಥ ತಲೆಯಾಗಿದೆ. ಆದ್ರೆ ಬ್ರಿಟಿಷ್ ಪೂರ್ವ ಭಾರತದಲ್ಲಿ ನಮ್ಮ ಸಾಂಪ್ರದಾಯಿಕ ಶಿಕ್ಷಣ ಕ್ರಮ ಹೇಗಿತ್ತು, ಯಾವ್ಯಾವ ವಿಷಯ ಇತ್ತು ಅನ್ನೋದನ್ನ ತಿಳ್ಕೊಬೇಕಾದ್ರೆ ನಮಗೆ ಹಸ್ತಪ್ರತಿಗಳು ಮುಖ್ಯ ಆಗ್ತವೆ ಅನ್ನುವಂಥದ್ದು. ನಾವಿವತ್ತು ಹೇಳ್ತೇವೆ ಬಹುಶಿಸ್ತಿಗಳು ಅಥವಾ ಬಹುಶಿಸ್ತ ಜ್ಞಾನ ಅಂತ ಕರಿತೀವಿ. ನಾವು ಯಾವುದೇ ಇವತ್ತ ಕಾಮರ್ಸ್ ಅಂತ ಕರಿತೀವಿ, ಆರ್ಟ್ಸ್ ಅಂತ ಕರಿತೀವಿ, ಕನ್ನಡ ಅಂತ ಕರಿತೀವಿ, ವೈದ್ಯಶಾಸ್ತ್ರ ಅಂತ ಕರಿತೀವಿ, ಗಜಶಾಸ್ತ್ರ ಅಂತ ಕರಿತೀವಿ, ವಾಸ್ತುಶಾಸ್ತ್ರ ಅಂತ ಕರಿತೀವಿ, ಜ್ಯೋತಿಷಾಸ್ತ್ರ ಅಂತ ಕರಿತೀವಿ. ನೀವು ಯಾವ ಶಾಸ್ತ್ರ ತಗೋರಿ, ಇದೆಲ್ಲ ನಮ್ಮ ಕನ್ನಡದಲ್ಲಿ ಬಂದಿರತಕ್ಕಂಥ ನಮ್ಮ ಲಿಪಿಕಾರರು ಬಹಳ ಮುಖ್ಯವಾಗಿ. ನಮಗ ಕವಿಗಳು ಬರೆದಂತ ಕೈಬರಗಳು ಸಿಕ್ಕಿಲ್ಲ, ಆದ್ರೆ ಲಿಪಿಕಾರರ ಮೂಲಕ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ಕೊತ ಬಂದಿದ್ದೇವೆ. ಆದ್ರೂ ನಮ್ಮಲ್ಲಿ ಕವಿ ಸಿಕ್ಕಂತ ಕಿಮ್ಮತ್ತು ಲಿಪಿಕಾರಿಗೆ ಸಿಕ್ಕಿಲ್ಲ. ನಮ್ಮ ಬರಹದಲ್ಲಿ ಲಿಪಿಕಾರನ ಬಹಳ ಕೇವಲ ನೋಡಿದಂತ ಸಂದರ್ಭವನ್ನ ನಾವು ಗಮನಿಸಬಹುದು. ಹಾಗಾಗಿ ಲಿಪಿಕಾರ ಇರದೇ ಹೋಗಿದ್ರ ಕನ್ನಡ ಸಾಹಿತ್ಯ ಚರಿತ್ರೆ ಶೂನ್ಯ ಆಗಿತ್ತು ಅನ್ನೋದನ್ನ ಸ್ಮರಿಸ್ತಾ ಆ ಲಿಪಿಕಾರರನ್ನ ಇವತ್ತ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ನೆನೆಸಬೇಕಿತ್ತು ಅನ್ನುವಂಥದ್ದು. ರಾಜಕೀಯ ಪರಿಸ್ಥಿತಿಗಳನ್ನ, ಧಾರ್ಮಿಕ ಪರಿಸ್ಥಿತಿಗಳನ್ನ, ಸಾಂಸ್ಕೃತಿಕ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಈ ಹಸ್ತಪ್ರತಿಗಳು ಬಹಳ ದೊಡ್ಡ ಸಹಾಯ ಮಾಡ್ಕೊಳ್ಳುವಂಥದ್ದು. ಉದಾ ಮಂತ್ರ ಅನ್ನೋದು ಇರಂಗಿಲ್ಲ. ನಮ್ಮಲ್ಲಿ ಶಾಸ್ತ್ರ ಸಂಪ್ರದಾಯ ಅಂತ ಕರಿತೀವಿ. ಶಾಸ್ತ್ರ ಅಂದ್ರೆ ಕ್ರಮಬದ್ಧವಾಗಿ ಹೇಳುವಂಥದ್ದು. ನಮ್ಮಲ್ಲಿ ಅರಿಶಿನ ಶಾಸ್ತ್ರ ಅಂತ ಮಾಡ್ತೀವಿ, ತೊಟ್ಟಲು ಶಾಸ್ತ್ರ ಅಂತ ಮಾಡ್ತೀವಿ. ಶಾಸ್ತ್ರ ಅಂದ್ರೆ ಸಾಹಿತ್ಯದಲ್ಲದು, ಒಂದು ಯಾವುದೇ ವಿಚಾರವನ್ನ ಕ್ರಮಬದ್ಧವಾಗಿ ಇನ್ನೊಬ್ಬರಿಗೆ ಅರ್ಥವಾಗಿ ಹೇಳುವಂಥದ್ದು ಶಾಸ್ತ್ರ. ಶಾಸ್ತ್ರ ಹುಟ್ಟಿದ್ದೆಲ್ಲಿ ಅಂತಂದ್ರೆ ಯಾವ ಮನುಷ್ಯನಲ್ಲಿ ಬೇರೆ ಬೇರೆ ತರ ದೌರ್ಬಲ್ಯಗಳಿರ್ತೇವೋ ಆ ದೌರ್ಬಲ್ಯಗಳನ್ನ ಅವನು ಮುಕ್ತಗೊಳಿಸಲಿಕ್ಕೆ ನಮ್ಮ ಶಾಸ್ತ್ರಗಳು ಹುಟ್ಟಿದ ಮೆಂಟಲ್ ಸ್ಟೆಬಿಲಿಟಿ ಅಂತ ಕರಿತೀವಿ. ಮೆಂಟಲ್ ಸ್ಟೆಬಿಲಿಟಿ ಅಂದ್ರೆ ಸಾಹಿತ್ಯ ಶಾಸ್ತ್ರ ಹುಟ್ಟಿದ ಹೊತ್ತು ಮನುಷ್ಯನನ್ನ ವೀಕ್ ಮಾಡಲಿಕ್ಕೆ, ದುರ್ಬಲ ಮಾಡಲಿಕ್ಕೆ, ಶೋಷಣೆ ಮಾಡಲಿಕ್ಕೆ ನಮ್ಮ ಶಾಸ್ತ್ರಗಳು ಹುಟ್ಟಿಲ್ಲ. ಉದಾಹರಣೆಗಾಗಿ ವಾಸ್ತುಶಾಸ್ತ್ರ, ಇದು ವಾಸ್ತುಶಾಸ್ತ್ರ ಕಿವಿ ನೆಗೆದ್ಬಿಡ್ತಾವೆ. ವಾಸ್ತುಶಾಸ್ತ್ರ ಎಲ್ಲರೂ ಕಾಮನ್ ಆಗಿರ್ತಕ್ಕಂಥದ್ದು ಏನಂದ್ರೆ ನೈಋತ್ಯ ದಿಕ್ಕಿನಲ್ಲಿ ಸಿಂಥೆಟಿಕ್ ಟ್ಯಾಂಕ್ ಇಟ್ಟಿರ್ತಾರೆ ಅಥವಾ ಎತ್ತರ ಮಾಡಿರ್ತಾರೆ. ನೈಋತ್ಯನ ಆಗ್ನೇಯ, ನೈಋತ್ಯ ಯಾಕೆ ಇಡ್ತಾರೆ ಅದನ್ನ? ಅದೇ ಸರ್ ವಾಸ್ತುಶಾಸ್ತ್ರ ಹೇಳಿದ್ರು ಇದ್ದೇವಂತೆ. ಭಾರತದಲ್ಲಿ ಬಿಡಿಸ್ತಕ್ಕಂಥ ಮಾನ್ಸೂನ್ ಮಾರುತಗಳು ಆ ಭಾಗದಿಂದ ಬರ್ತಾವೆ. ನೋಡಿ, ಮಳೆ ಆಗ್ತಿರ್ತದೆ, ಎದುರಿಗೆ ಮಳೆ ಬಂದಾಗ ನಾವು ಏನ್ ಮಾಡ್ತೀವಿ? ಚಾಟ್ ಇರಂಗಿಲ್ಲ, ಸಹಜವಾಗಿ ಬೆನ್ನು ಕೊಡ್ತೀವಿ. ಗಾಳಿ ಮಳೆ ಬಂತು ಅಂದ್ರೆ ಬೆನ್ನು ಭಾರ ಹೊರತೈತಿ, ಈ ಭಾಗ ಭಾರ ಹೊರಂಗಿಲ್ಲ. ಅದಕ್ಕೆ ಹೇಳ್ತಾರೆ ಹೊಡೆದು ಹೊಟ್ಟಿ ಮೇಲೆ ಹೊಡಿಬೇಡಪ್ಪ, ಬೆನ್ನ ಮೇಲೆ ಹೊಡಿಯಂತ. ನೈಋತ್ಯ ಮಾನ್ಸೂನ್ ಬಿಸಿಲಿಂದ ಆ ಕಡೆ ಕಿಟಕಿ ಭಾಗ ಏನಾಕೈತಿ? ಎಲ್ಲ ನೀರು ಗಾಳಿ ಒಳಗೆ ಬರ್ತದೆ. ಮ್ಯಾಲೆ ಯಾಕೆ ಎತ್ತರ ಮಾಡ್ತಾರೆ ಅಂತಂದ್ರೆ ಮಾನ್ಸೂನ್ ಮಾರುತಗಳು ಬಿಡಿಸಿ ಅದು ಹೊಡೆದು ಆ ಮೂಲಕ ಗಾಳಿ ಮತ್ತು ನೀರು ಫಿಲ್ಟರ್ ಆಗಿ ಪಕ್ಕಕ್ಕೆ ಕಿಟಕಿ ಮೂಲಕ ಒಳಗಡೆ ಬಂದು ಮನೆ ತಂಪಾಗಬೇಕನ್ನುವಂತ ಒಂದು ಟೆಕ್ನಾಲಜಿ ವಾಸ್ತುಶಾಸ್ತ್ರದಲ್ಲಿದೆ ಹೊರತು ಅದನ್ನ ಎತ್ತಿಟ್ರೆ ಒಳ್ಳೇದಾಗತ್ತ, ಶುಭ ಆಗತ್ತ,
ಆಗುತ್ತೆ ಅಥವಾ ಶುಭ ಮನೆ ಏಳಿಗೆ ಆಕೈತೆ, ಸಾಹುಕಾರ ಆಕಾರ, ಶ್ರೀಮಂತ ಆಕಾರ, ಸುಳ್ಳು. ಯಾಕೆ ಮಾತು ಹೇಳ್ತಂದ್ರೆ ಯಾವ ಹಸ್ತಪ್ರತಿಗಳನ್ನು ನಾವು ಸರ್ ತಾತ್ಸಾರದಿಂದ ನೋಡ್ತಿದ್ದೀವೋ, ಯಾವುದೇ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರಿತೀವೋ, ಆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಇರ್ತಕ್ಕಂಥದ್ದು ಹಸ್ತಪ್ರತಿಗಳು. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಬದಾಮಿಯ ಪಟ್ಟದಕಲ್ಲು ವಿರೂಪಾಕ್ಷೇಶ್ವರ ಗುಡಿಯಲ್ಲಿ ಒಂದು ಶಾಸನ ಇದೆ. ಅಲ್ಲಿ ಗುಂಡ ಅನಿವಾರಿತಾಚಾರ್ಯ ಅಂತ ಹೇಳಿ ದಕ್ಷಿಣ ದಿಶಾ ಭಾಗವನ್ನು ಮಾಡ್ತಾವೆ. ನೀವು ಪಟ್ಟದಕಲ್ಲು ಭಾಗ ಗುಂಡ ಅನಿವಾರಿತಾಚಾರ್ಯ ಅಂತೇಳಿ ದಕ್ಷಿಣ ದಿಶಾ ಭಾಗಗಳು ಅದನ್ನು ಮಾಡಿ ಅಂತ ಹೇಳ್ತಾರೆ. ಇವನು ಎಂಥ ದೊಡ್ಡ ವಾಸ್ತುಶಾಸ್ತ್ರ ಆಗಿದೆ ಅಂತಂದ್ರೆ, ಯಾವುದು ಇವತ್ತ ವೇಸರ ಶೈಲಿ, ದ್ರಾವಿಡ ಶೈಲಿ, ಗಾಂಧಾರ ಶೈಲಿ ಅಂತ ಕರಿತೀವಲ್ಲ, ಈ ದ್ರಾವಿಡ ಶೈಲಿಯನ್ನ, ಗಾಂಧಾರ ಶೈಲಿಯನ್ನ, ವೈಶಾಖ ಶೈಲಿಯನ್ನ ಹುಟ್ಟಾಕಿದವನು ಆ ಗುಂಡ ಅನಿವಾರಿತಾಚಾರ್ಯ. ಇತ್ತೀಚೆಗೆ ಪ್ರಸಾದ ಮನ್ನನ ಒಂದು ಪುಸ್ತಕ ಬರುತ್ತೆ, ಡಾಕ್ಟರ್ ಜಿ ಜ್ಞಾನಾನಂದ ಅವರು ಎಡಿಟ್ ಮಾಡಿದ್ದಾರೆ. ಪಟ್ಟದಕಲ್ಲದ ಮೂಲದ ಈ ಗುಂಡ ಅನಿವಾರಿತಾಚಾರ್ಯ ವೇಸರ ಶೈಲಿಯನ್ನ, ಗಾಂಧಾರ ಶೈಲಿಯನ್ನ ಮತ್ತು ದ್ರಾವಿಡ ಶೈಲಿಯನ್ನ ಪಟ್ಟದಕಲ್ಲಿನಲ್ಲಿ ಪ್ರಯೋಗ ಮಾಡ್ತಾನೆ ಹೊತ್ತು ಅವು ಯಾವ ಉತ್ತರ ಭಾರತದ ಬರಲಿ ನಮಗೆ ಗಮನಿಸಬೇಕು. ಹೀಗೆ ಹೇಳಿ ಅಂದ್ರೆ ನಮ್ಮ ಹಸ್ತಪ್ರತಿಗಳಿಗೆ ಎಂಥ ಜ್ಞಾನವನ್ನು ಕೂಡ ಮುಚ್ಚಿಟ್ಟ ಜ್ಞಾನವನ್ನ ತೆರೆದು ತೋರಿಸ್ತಕ್ಕಂಥ ಕೆಲಸವನ್ನ ಅವು ಮಾಡ್ತಾವಂಥದ್ದು. ಮತ್ತೊಂದು ಅಂತ ಹೇಳ್ತಲ್ಲ, ಅವ್ರು ಹೇಳ್ತಾರೆ ಎಂಥ ಮರ ಕಡಿಬಾರದು, ಬಳ್ಳಿ ಅಡರಿದ ಮರ, ಹೂ ಹಣ್ಣು ಕೊಡುವ ಮರ, ಋಷಿಮುನಿಗಳು ವಾಸವಾಗಿರುವ ಮರ, ಹಕ್ಕಿ ಪಕ್ಷಿಗಳು ಗೂಡು ಕಟ್ಟಿದ ಮರ. ನೋಡಿ ಇವತ್ತು ಯಾವ್ದನ್ನ ನಾವು ಇಕಾಲಜಿ ಅಂತಿರೋ, ಪರಿಸರ ವಿಜ್ಞಾನ ಅಂತಿರೋ, ಜೀವಶಾಸ್ತ್ರ ಅಂತಿರೋ, ಒಂದು ಹಸ್ತಪ್ರತಿ ಹೇಳ್ತೈತಿ ಯಾವ ಮರ ಕಡಿಬೇಕು, ಯಾವ ಮರ ಕಡಿಬಾರ್ದು, ಯಾವುದಕ್ಕೆ ಆಶ್ರಯ ಕೊಟ್ಟಿದ್ದೋ ಆ ಮರವನ್ನ ಕಡಿಬಾರ್ದು, ಯಾವುದಕ್ಕೆ ಆಶ್ರಯ ಕೊಟ್ಟಿಲ್ಲೋ ಅಂತಕ್ಕೆ ಬಳಕೆ ತಗೊಳ್ಳುವಂತ ಮಾತನ್ನ ಹಸ್ತಪ್ರತಿಗಳು ಹೇಳ್ತೇವೆ. ಅದೇ ಭಾಗದಲ್ಲಿ ಮನೆಗೆ ಮರ ಕಡಿಯುವ ಲಕ್ಷಣ ಅಂತ ಒಂದು ಮಾತು. ಮರ ಕಡಿಬೇಕಾದ್ರೆ ಏನ್ ಮಾಡ್ಬೇಕಂದ್ರ, ಎಷ್ಟು ನಮಗ ಸಂಸ್ಕೃತಿ ಕಾಣಿಸುತ್ತಂತಂದ್ರಲ್ಲಿ ನಮ್ಮ ಹಳ್ಳಿಗಳಲ್ಲಿ ಅದು ಕಾಣ್ತದೆ. ಮರ ಕಡಿಬೇಕಾದ್ರೆ ಹಿಂದಿನ ದಿವಸ ಹೋಗಿ ಅದಕ್ಕೆ ಆಮಂತ್ರಣ ಕೊಟ್ಟು ಬರ್ಬೇಕಂತ, ನಾನು ಇಂಥ ಉಪಯೋಗಕ್ಕೆ ನಾನು ಬಳಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಅದಕ್ಕೆ ಆಮಂತ್ರಣ ಕೊಟ್ಟು ಬರ್ಬೇಕಂತ. ಬಂದ ಮೇಲೆ ಕಡಿಯುವ ಆಯುಧವನ್ನ ಮಸುದು ಅದಕ್ಕೆ ತುಪ್ಪ ಅಥವಾ ಬೆಣ್ಣೆ ಅಥವಾ ಜೇನುತುಪ್ಪ ಹಚ್ಚಿಡ್ಬೇಕು. ಇದು ನೋಡಿ, ಈಗ ನಮ್ಮ ಕಾಲನವ್ರು ಗೊತ್ತಿದೆ, ಕುಡುಗೋಲು ಹಾಕಿಂದ ಮುಂಗಾರಿ ಬೆಳೆ ಬಂದಾಗ ಕುಡುಗೋಲು ಹಾಕುವಂತ ಬಳಸ್ತೇವೆ. ಕುಡುಗೋಲು ಹಾಕ್ಬೇಕಾಗ ಮಸ್ತ್ ಹಿಂದಿನ ದಿವಸ ಅದಕ್ಕೆ ಎಣ್ಣೆ ಬೆಣ್ಣೆ ಸವರ್ತಿದ್ರು. ಯಾಕಂತಂದ್ರ ವರ್ಷಗಟ್ಟಲೆ ಮೂಲ ಉಳಿದು ತುಕ್ಕು ಹಿಡಿದಿರ್ತದೆ. ನೋಡ್ರಿ ಅವ್ರು ಸೈಕಲ್ ಹೆಂಗಿದೆ ಅವ್ರದ್ದು ಒಂದು ಪರಿಸರ ಪ್ರಜ್ಞೆ ಅಂತಂದ್ರೆ, ಆ ತುಕ್ಕಿಡ ಕುಡುಗೋಲು ಜ್ವಾಳಕ್ಕೆ ಹೋದ್ರೆ ಆ ಜ್ವಾಳದ ಒಳಗಡೆ ಜಂಗ್ ಹೋಗ್ತದೆ. ಆ ದಂಟ ದನ ತಿಂದ್ರೆ ಅದು ಹೊಟ್ಟೆ ಹೋಗ್ತದೆ. ಹೊಟ್ಟೆ ತಗೋದ್ರೆ ಸಗಣಿ ಹಾಕಿದ್ರೆ ವಾಪಸ್ ಗೊಬ್ಬರ ಆಗ್ತದೆ. ಅದನ್ನ ತಗೊಂಡು ಹೊಲಕ್ಕೆ ಹಾಕ್ತಿವಿ, ವಾಪಸ್ ಮತ್ತೆ ಕಾಳು ಬರ್ತೈತಿ, ನಾವು ತಿಂತೀವಿ ವಾಪಸ್. ಅಂದ್ರೆ ಒಂದು ಜಂಗ್ ಹಿಡಿದ ಒಂದು ವಸ್ತುವನ್ನು ನಾವು ಬಳಸಿದೇವೆ ಅಂದ್ರೆ ಅದು ಹೇಗೆ ರೀಸೈಕಲ್ ಆಗಿ ವಾಪಸ್ ನಮಗೆ ಬರ್ತೈತಿ. ಹೀಗಾಗಿ ಆ ಜಂಗ್ ಹಿಡಿದ ವಸ್ತುಗಳಿಂದ ಅಪಾಯ ಆಗ್ಬೋದು, ಮನೆ ಹಾಕುವಂತ ಕಟ್ಟಿಗೆಗಳಿಗೆ ಅಪಾಯ ಆಗ್ಬಾರ್ದು ಅಂತ ಹೇಳಿ ಆ ಬೆಣ್ಣೆಯನ್ನ ಸುಣ್ಣವನ್ನ ಸವರ್ತಿದ್ರು. ಅಂದ್ರೆ ಅದಕ್ಕೆ ಆಮಂತ್ರಣ ಕೊಟ್ಟು ಬಂದ್ಮೇಲೆ ಇಂಥ ಕೆಲಸಕ್ಕೆ ನಿನ್ನ ಬಳಸ್ಕೊತೀವಪ್ಪ ಅಂತ ಹೇಳಿ ಹೇಳ್ತಿದ್ರಂತ. ಜೊತೆಗೆ ಕಡದ ಮೇಲೆ ಮತ್ತೊಂದು ಒಂದು ಸಸಿಯನ್ನ ಅವ್ರ ಪಕ್ಕದಾಗ ನಡೆದಿದ್ರು. ಯಾಕೆ ಎಲ್ಲ ಇಲ್ಲ ಬೇಕಾದಷ್ಟು ಮಾತಾಡ್ಬೋದು, ಸಮಯ ಆಗೈತಿ ಮುಂದೆ ಗೋಷ್ಠಿ. ಯಾಕೆ ಹಿಂಗೆ ಮಾತಾಡ್ಬೇಕಂದ್ರ ಹಸ್ತಪ್ರತಿಗಳಂತಂದ್ರ ಅಜ್ಞಾನ, ಮೌಢ್ಯ, ಮೂಢನಂಬಿಕೆ ಖಂಡಿತ ಅಲ್ಲ. ಅದರಲ್ಲಿ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ, ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥ, ನಮ್ಮ ತಿಳುವಳಿಕೆಗೆ ಬೇಕಾಗಿರ್ತಕ್ಕಂಥ ಅಪಾರ ಜ್ಞಾನ ಸಾಮಗ್ರಿಯನ್ನ ನಮ್ಮ ಹಿರಿಯರು ಇಟ್ಟು ಹೋಗಿದ್ದಾರೆ. ಹಾಗಾಗಿ ನಾವು ಪಾಶ್ಚಾತ್ಯರ ಕಣ್ಣಿನ ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿಯನ್ನ, ಕರ್ನಾಟಕ ಸಂಸ್ಕೃತಿಯನ್ನು ನೋಡುವ ಬದಲಾಗಿ ನಮ್ಮ ಹಸ್ತಪ್ರತಿಗಳ ಮೂಲಕ, ನಮ್ಮ ಶಾಸನಗಳ ಮೂಲಕ, ನಮ್ಮ ಇತಿಹಾಸದ ಮೂಲಕ ನೋಡಿದಾಗ ಖಂಡಿತ ನಮ್ಮೊಂದು ಒಳ್ಳೆ ಇತಿಹಾಸ ಇರ್ತದೆ ಮಾತನ್ನು ಹೇಳ್ತಾ ಇನ್ನೊಂದು ಮಾತು ನೆನಪಾಯ್ತು ನನಗೆ, ಅದನ್ನ ಹೇಳ್ಬಿಡ್ತೀನಿ. ಒಂದು 2009-10ರಲ್ಲಿ ಮೋಡಿ ಲಿಪಿ ಸಂಬಂಧಪಟ್ಟ ಒಂದು ವರ್ಕ್ಶಾಪ್ ಮಾಡ್ತಿದ್ದೆವು. ಒಂದು ವರ್ಷದ ಒಂದು ಪ್ರಾಜೆಕ್ಟ್ ಮಾಡಿದೆವು. ಗೋವಾದಿಂದ ನಾಂದೇಡಲ್ಲಿ ಇರ್ತಕ್ಕಂಥ ಎಲ್ಲ ಮೋಡಿ ಲಿಪಿಗಳನ್ನು ಸಂಗ್ರಹ ಮಾಡಿ ನಮ್ಮ ಗೋವಿಂದ ಕಾರಜೋಳ ಅವರು ಅವಾಗ ಸಾಂಸ್ಕೃತಿಕ ಮಂತ್ರಿಗಳಾಗಿದ್ದರು, ನಮಗೊಂದಷ್ಟು ಗ್ರ್ಯಾಂಟ್ ಕೊಟ್ಟರು. ಅಲ್ಲಿಂದ ಎಲ್ಲ ಸುಮಾರು 80,000 ಹಸ್ತಪ್ರತಿಗಳನ್ನ ನಾವು ಡಿಜಿಟೈಸ್ ಮಾಡಿದ್ದೀವಿ. ಮೊದಲು ತಹಶೀಲ್ದಾರ್ ಆಫೀಸರ್ ಕೂತ್ಕೊಂಡು ನಮ್ಮ ಮನೋರಂಜನೆ ಬಂದಿದ್ದ. ಅಲ್ಲಿ ಒಂದು ಹಸ್ತಪ್ರತಿ ಸಿಗುತ್ತೆ. ಏನು ಅಂತಂದ್ರೆ 36 ಎಕರೆ ಜಮೀನು ಅದು. ಅದರ ಮೂಲ ಮರಾಠಿಯಲ್ಲಿ 14 ಎಕರೆ ಜಮೀನು, ಅದು 36 ಎಕರೆ ಅಂತ ಹೇಳಿ ಈ ಬರೀತಿರ್ತ ತಹಶೀಲ್ದಾರ್ ಕಚೇರಿ ಅವ ಬರೆದುಕೊಟ್ಬಿಟ್ಟಿದ್ದ. ಅದು ಒಂದು 20-25 ವರ್ಷ ನ್ಯಾಯ ನಡೆದಿತ್ತು. ನಡೆದಾಗ ಆ ಹೆಣ್ಮಗಳು ಇಡೀ ತನ್ನ ಆಸ್ತಿನ ಕಳ್ಕೊತ ಕೊನೆಗೆ ನಾವು ಮೊದಲ
ರನ್ನ ಭವನದಲ್ಲಿ ಈ ಕಾರ್ಯಾಗಾರ ಮಾಡ್ತಿರ್ತೀವಿ. ಆ ಹಾಡಿ ತಗೊಂಬಂದ ಹೆಣ್ಮಗಳಿಗೆ ತಗೊಂಬಂದಾಗ ನಾನು ಮತ್ತು ಕಲ್ಯಾಣ ಸರ್ ಇದ್ದೀವಿ. ಇದು 36 ಎಕರೆ ಅಂತ ನನ್ನ ಗಂಡ ಬರೀ 16 ಎಕರೆ ಅಂತ ಹೇಳಿದ್ರು. ಏನು ನೋಡ್ರಿ ಅಂತ ಕೇಳಿದಾಗ ನಾವು ಓದಿದೆವು 16 ಎಕರೆ ಇತ್ತು. ಮುಂದೆ ನಮ್ಮ ಹೆಚ್ಚಾಗಿಲ್ಲ, ಅವ್ರು ಇನ್ನೂ MLC ಆಗಿದ್ದಿಲ್ಲ. ಅವ್ರು ಇನ್ನೂ ಅವಾಗ ವಕೀಲರಾಗಿ ಕೆಲಸ ಮಾಡ್ತಿದ್ರು. ಅವ್ರು ಆ ಕೇಸ್ ನಡೆಸ್ತಾ ಇದ್ರು. ನಾವಿಬ್ರು ಓದಿ ಒಂದು ಸೀಲ್ ಹಾಕಿ ಕೊಟ್ಟಿವಿ. ಮರುದಿವ್ಸ ಆ ಇಡೀ ಕೇಸು ಆ ಹೆಣ್ಮಗಳ ಪರವಾಗಿತ್ತು. ಆ ರನ್ನ ಭವನಕ್ಕೆ ಬಂದು ಹೊಲ ತಾಳಿ ಮಾತಾಡಿತ್ತು. ಅದನ್ನ ಬಿಚ್ಚಿ ನಮ್ಮ ಕಲ್ಯಾಣ ಸರ್ ಕಾಲ ಮೇಲೆ ಹಾಕೊಂಡು ಯಾರ ಯಾವ ಅಂತೇಳಿ ಮತ್ತೆ ಬಸ್ ಯಾತ್ರೆಗೆ 500 ರೂಪಾಯಿ ಕೊಟ್ಟು ಆಕಿನ ಊರಿಗೆ ಕಳಿಸಿದ್ವಿ. ಒಂದು ಹಸ್ತಪ್ರತಿ ಓದಾಕ್ ಬರೋದ್ರಿಂದ ಒಂದು ಸಾಮಾಜಿಕ ನ್ಯಾಯವನ್ನು ನಾವು ಹೇಗೆ ಕೊಡ್ಬೋದು ಅನ್ನಲಿಕ್ಕೆ ಇದೊಂದು ಬಹಳ ದೊಡ್ಡ ಉದಾಹರಣೆ. ಇಂಥ ಹಲವಾರು ಒಳ್ಳೆಯ ನೆನಪುಗಳಿದ್ದಾವೆ, ಕಹಿ ನೆನಪುಗಳಿದ್ದಾವೆ. ಒಟ್ಟಾರೆ ಇವತ್ತು ಈ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಂತ ಎಲ್ಲ ಸಾಂಸ್ಕೃತಿಕ ಮನುಷ್ಯರು, ಕನ್ನಡ ಮನುಷ್ಯರಿಗೆ ವಂದಿಸಿ, ಕನ್ನಡ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ಹಸ್ತಪ್ರತಿ ಸಭೆಯಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸಮ್ಮೇಳನಾಧ್ಯಕ್ಷರು, ಕುಲಪತಿಗಳು ಎಲ್ಲ ಜನಮನವನ್ನು ಗೌರವಿಸಿ ಅಭಿನಂದಿಸಬೇಕಂತ ವಿನಂತಿ ಮಾಡಿಕೊಂಡರು. ಕಾರ್ಯವನ್ನು ನಿರ್ವಹಿಸುತ್ತಿರುವ ಡಾಕ್ಟರ್ ಸೋನಿಕ್ ಸರ್ ಅವರನ್ನು ಕೂಡ ಅಭಿನಂದಿಸಬೇಕಂತ ನಾನು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಈ ಸಮ್ಮೇಳನಕ್ಕೆ ಉದ್ಘಾಟಕರಾಗಿ ಆಗಿರತಕ್ಕಂಥ ನಮ್ಮ ಜಮಖಂಡಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಜಮಖಂಡಿಯ ಕುಲಪತಿಯಾಗಿರ್ತಕ್ಕಂಥ ಪ್ರೊಫೆಸರ್ ಆನಂದ್ ಎಸ್ ದೇಶಪಾಂಡೆ ಸರ್ ಅವರನ್ನು ಕೂಡ ವೇದಿಕೆ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. Coba